ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, SCP ಪ್ರಕಾರ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ, ಅದರಲ್ಲಿ ಕೆಮಿಸ್ಟ್ರಿನಲ್ಲಿ 4 ಯೂನಿಟ್ ಬರುತ್ತೆ. ಅಟಾಮಿಕ್ ಸ್ಟ್ರಕ್ಚರ್ ಮೊದಲನೇ ಯೂನಿಟ್ 1. ಯೂನಿಟ್ 2ನಲ್ಲಿ ಕೆಮಿಕಲ್ ಈಕ್ವಿಲಿಬ್ರಿಯಾ ಮತ್ತು ಅಯಾನಿಕ್ ಈಕ್ವಿಲಿಬ್ರಿಯಾ ಬರುತ್ತೆ. ಯೂನಿಟ್ 3ನಲ್ಲಿ ಫಂಡಮೆಂಟಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ. ಯೂನಿಟ್ 4ಅಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಬರುತ್ತೆ. ಸೊ ಯೂನಿಟ್ 4ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು 12ನೇ ವೀಡಿಯೋ ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ. ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 2 ಥರ ಬರುತ್ತೆ. ಒಂದಕ್ಕೆ ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಆಪ್ಟಿಕಲ್ ಐಸೋಮರ್ಸಲ್ಲಿ 10ನೇ ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ಮೀಸೋ ಮತ್ತು ರೆಸಿಮಿಕ್ ಮಿಕ್ಸ್ಚರು, ಎನಾನ್ಶಿಯೋಮರ್ಸು, ಡಯಾಸ್ಟೀರಿಯೋಮರ್ಸು, ದೀಸ್ ಆರ್ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ದೀಸ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಆಪ್ಟಿಕಲ್ ಐಸೋಮರ್ಸ್. ಅವೆರಡರ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಏನು? ಮೀಸೋ ಮತ್ತು ರೆಸಿಮಿಕ್ ಮಿಕ್ಸ್ಚರ್ ತೊಗೊಂಡ್ರೆ ಬೋತ್ ಆಫ್ ದೆಮ್ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಇನ್ ನೇಚರ್. ಆಪ್ಟಿಕಲಿ ಇನ್ಆಕ್ಟಿವ್ ಆಯಿತು ಅಂತಂದರೆ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು? ಅದೇ ಥರ ಎನಾನ್ಶಿಯೋಮರ್ಸು ಮತ್ತು ಡಯಾಸ್ಟೀರಿಯೋಮರ್ಸು. ಎನಾನ್ಶಿಯೋಮರ್ಸು ಆಪ್ಟಿಕಲಿ ಆ್ಯಕ್ಟಿವ್ ಆಗಿರುತ್ತೆ, ಡಯಾಸ್ಟೀರಿಯೋಮರ್ಸು ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರ್ಬೋದು ಅಥವಾ ಆಪ್ಟಿಕಲಿ ಆ್ಯಕ್ಟಿವ್ ಆಗಿರ್ಬೋದು. ಅದನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನೇನಿರುತ್ತೆ ಅಂದರೆ, ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೀಸೋ ಆ್ಯಂಡ್ ರೆಸಿಮಿಕ್ ಮಿಕ್ಸ್ಚರ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎನಾನ್ಶಿಯೋಮರ್ಸ್ ಆ್ಯಂಡ್ ಮೀಸೋ ಕಾಂಪೌಂಡ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮೀಸೋ ಆ್ಯಂಡ್ ಡಯಾಸ್ಟೀರಿಯೋಮರ್ಸ್. ಈ ಥರ ಡಿಫ್ರೆನ್ಸ್ಗಳನ್ನ ಕೇಳ್ತಾರೆ 2 ಮಾರ್ಕ್ಸ್ ಕ್ವಶನ್ಗೆ. ಅಥವಾ ವಾಟ್ ಆರ್ ಮೀಸೋ ಕಾಂಪೌಂಡ್, ವಾಟ್ ಆರ್ ರೆಸಿಮಿಕ್ ಮಿಕ್ಸ್ಚರ್, ವಾಟ್ ಆರ್ ಎನಾನ್ಶಿಯೋಮರ್ಸ್, ವಾಟ್ ಆರ್ ಡಯಾಸ್ಟೀರಿಯೋಮರ್ಸ್, ಗಿವನ್ ಎಕ್ಸಾಂಪಲ್ ಅಂತ ಕೊಡ್ತಾರೆ. ಸೊ ಆ ಥರ 2 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರೆ. ಅದನ್ನು ಹೇಗೆ ಆನ್ಸರ್ ಮಾಡೋದು ಅಥವಾ ಹಾಗಂದರೆ ಏನು, ಅದು ಡಿಫ್ರೆನ್ಸಸ್ ಏನು, ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಇಲ್ಲಿ ಕೇರ್ಫುಲ್ಲಾಗಿ ನೋಡಿ, 2 ಕೈರಾಲ್ ಸೆಂಟರ್ ಇರುವಂಥ ಟಾಟಾರಿಕ್ ಆ್ಯಸಿಡ್ನ ತೊಗೊಂಡಿದ್ದೀನಿ. ಈ ಟಾಟಾರಿಕ್ ಆ್ಯಸಿಡ್ಗೆ ನನಗೆ 2 ಕೈರಾಲ್ ಸೆಂಟರ್ ಇರೋದ್ರಿಂದ 4 ಐಸೋಮರ್ಸು ಬರುತ್ತೆ, ಸ್ಟೀರಿಯೋ ಐಸೋಮರು, ಅಕಾರ್ಡಿಂಗ್ ಟು ವಾಂಟ್ ಆಫ್ ರೂಲ್. 2 ಅಂತಂದ್ರೇನು, ಕೈರಾಲ್ ಸೆಂಟರ್ ಎಷ್ಟಿರುತ್ತೆ, 2n ಐಸೋಮರ್ಸ್ ಆರ್ ಪಾಸಿಬಲ್ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ವಾಂಟ್ ಆಫ್ ರೂಲ್. ಹಾಗಾಗಿ ಇಲ್ಲಿ n=2 ಇರೋದಕ್ಕೋಸ್ಕರ 4 ಐಸೋಮರ್ ಇದೆ. ನಾನು 4 ಐಸೋಮರು ಬರ್ತಿದ್ದೀನಿ, 1 2 3 4 ಅಂತ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3 ಕೈರಾಲ್ ಸೆಂಟರ್ಗಳಿದ್ದಾವೆ. ಆ 2 1 and 2 ರಿಯಾಕ್ಷನ್ಸ್ ನೀವು ಸ್ಟ್ರಕ್ಚರ್ಸ್ 1 and 2 ನೋಡಿದ್ರೆ ಅದೇನಾಗಿರ್ತವೆ ಅಂದರೆ, ಕಾರ್ಬನ್ ನಂಬರ್ 2 ಮತ್ತು ಕಾರ್ಬನ್ ನಂಬರ್ 3ನಲ್ಲಿ ಸೇಮ್ ಡೈರೆಕ್ಷನಲ್ಲಿಲ್ಲ, ಸೇಮ್ ಪೊಸಿಷನಲ್ಲಿಲ್ಲ, ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ದೇ ಆರ್ ಮಿರರ್ ಇಮೇಜಸ್, ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಅದೇ ಥರ 3 and 4ನ ನೋಡ್ಕೊಳ್ಳಿ, ಅವೆರಡೂ ಮಿರರ್ ಇಮೇಜಸ್ಸೇ, ದೇ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ಸೇ. ಆದರೆ 3 and 4 ಇಸ್ ಆಪ್ಟಿಕಲಿ ಇನ್ಆಕ್ಟಿವ್. ಯಾಕೆ ಆಪ್ಟಿಕಲಿ ಇನ್ಆಕ್ಟಿವ್ ಆಗ್ತಿದೆ ಅಂದರೆ, ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್. ಫಾರ್ ಎಕ್ಸಾಂಪಲ್, ನೀವು ಸ್ಟ್ರಕ್ಚರ್ 3 ಆದರೂ ನೋಡಿ, ಸ್ಟ್ರಕ್ಚರ್ 4 ಆದರೂ ನೋಡಿ, ಆ ಮಾಲಿಕ್ಯೂಲ್ನ ಐ ಕ್ಯಾನ್ ಡಿವೈಡ್ ದಟ್ ಮಾಲಿಕ್ಯೂಲ್ ಇಂಟು 2 ಈಕ್ವಲ್ ಹಾಫ್ಸ್. ಅದನ್ನು ಯಾವುದೋ ಒಂದು ಲೈನ್ ಯೂಸ್ ಮಾಡಿಕೊಂಡು, ಇಮ್ಯಾಜಿನರಿ ಪ್ಲೇನ್ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಡಿವೈಡ್ ದಟ್ ಮಾಲಿಕ್ಯೂಲ್ ಇಂಟು 2 equal halves, which are exactly mirror images of each other, which going to have same symmetry. They are not asymmetric, they are symmetry. Hangaki, due to internal compensation, due to the symmetry within the molecule, those molecules are optically inactive. ಅದಕ್ಕೆ ನಾವೇನಂತ ಕರಿತೀವಿ, ಮೀಸೋ ಕಾಂಪೌಂಡ್ ಅಂತ ಹೇಳ್ತೀವಿ. ಅದೇ ಥರ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಈಗ 1 2 ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಹೇಳ್ತೀರಾ, 3 and 4 ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಂತ ಹೇಳ್ತೀರಾ. ಈ ಎನಾನ್ಶಿಯೋಮರ್ಸ್ನೇ 50% ಸ್ಟ್ರಕ್ಚರ್ 1, 50% ಸ್ಟ್ರಕ್ಚರ್ 2 ಇಕ್ವಿಮೋಲಾರ್ ಕಾನ್ಸಂಟ್ರೇಷನ್ ತೊಗೊಂಡ್ರೆ ಅದಕ್ಕೆ ನಾವು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಅದು ಆಪ್ಟಿಕಲಿ ಇನ್ಆ್ಯಕ್ಟಿವ್ ಇದೆ. ದಟ್ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಈಸ್ ಡ್ಯೂ ಟು ಎಕ್ಸ್ಟರ್ನಲ್ ಕಾಂಪನ್ಸೇಷನ್, ನಾಟ್ ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್. ಎಕ್ಸ್ಟರ್ನಲ್ ಕಾಂಪನ್ಸೇಷನ್ ಆಗ್ತಿದೆ. ಮೀಸೋದಲ್ಲಿ ಏನಾಗ್ತಿದೆ, ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್ ಆಗ್ತಾ ಇದೆ. ಅದೇ ಈಗ ನೀವು ಸ್ಟ್ರಕ್ಚರ್ 1 ಮತ್ತು 4 ಅಥವಾ 2 ಮತ್ತು 4, 1 ಮತ್ತು 3, 1 ಮತ್ತು 4ನ ನೀವು ತಗೊಂಡ್ರೆ ನೋಡ್ಕೊಳ್ಳಿ, ಸ್ಟ್ರಕ್ಚರ್ 1 ಮತ್ತು 3 ಅಥವಾ ಸ್ಟ್ರಕ್ಚರ್ 1 ಮತ್ತು 4
ಆ ಥರ ಸ್ಟ್ರಕ್ಚರ್ 2, 3 ಅಥವಾ 2, 4 ತೊಗೊಂಡ್ರೆ ದೇ ಆರ್ ನಾನ್ ಮಿರರ್ ಇಮೇಜಸ್. ನೋ ಡೌಟ್ ದಟ್ ದೇ ಆರ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸನ್ನೇ, ಆದರೆ ದೇ ಆರ್ ಐಸೋಮರ್ಸ್ ಓನ್ಲಿ, ಬಟ್ ದೇ ಆರ್ ನಾನ್ ಮಿರರ್ ಇಮೇಜಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಯಾಸ್ಟೀರಿಯೋಮರ್ಸ್ ಅಂತ ಕರಿತೀರಿ. ಹಾಗಾದ್ರೆ ಇವು ಕೆಲವಂಥ ಡಿಫ್ರೆನ್ಸಸ್ಗಳೆಲ್ಲ ಏನು ಅಂತ ನೋಡ್ಕೊಳ್ತಾ ಹೋಗೋಣ. ಡಿಫ್ರೆನ್ಸಸ್ ಬಿಟ್ವೀನ್ ಮೀಸೋ ಆ್ಯಂಡ್ ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತಾ ಇದ್ದಾರೆ. ಮೀಸೋ ಇಸ್ ಎ ಸಿಂಗಲ್ ಅಕೈರಲ್ ಕಾಂಪೌಂಡ್ ವಿತ್ ಅ ಪ್ಲೇನ್ ಆಫ್ ಸಿಮಿಟ್ರಿ. ಮೀಸೋ ಕಾಂಪೌಂಡ್ಗೆ ಏನಾಗ್ತಿರುತ್ತೆ ಅಂದರೆ ಯಾವುದೋ ಒಂದು ಪ್ಲೇನ್, ಯಾವುದೋ ಒಂದು ಇಮ್ಯಾಜಿನರಿ ಸಿಮಿಟ್ರಿ ಎಲಿಮೆಂಟ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಡಿವೈಡ್ ದಟ್ ಮಾಲಿಕ್ಯೂಲ್ ಇಂಟು 2 ಈಕ್ವಲ್ ಹಾಫ್ಸ್. ಹಾಗಾಗಿ ಅದು ಸಿಂಗಲ್ ಮಾಲಿಕ್ಯೂಲ್ ಇದೆ. ವೆರಾಸ್ ರೆಸಿಮಿಕ್ ಮಿಕ್ಸ್ಚರ್ ಅಂದರೆ ಇಟ್ಸ್ ಈಕ್ವಿಮೋಲಾರ್ ಪೇರ್ ಆಫ್ ಎನಾನ್ಸಿಯೋಮರ್ಸ್. Mesoform is optically inactive due to internal compensation. Within the molecule symmetry is there, therefore that is optically inactive. Whereas racemic mixture is also optically inactive due to external compensation. ಇಲ್ಲಿ ವಿತಿನ್ ದಿ ಮಾಲಿಕ್ಯೂಲ್ ಆಗಿರೋದಕ್ಕೋಸ್ಕರ ಮೀಸೋಫಾರ್ಮ್ ಕೆನಾಟ್ ಬಿ ಸಪರೇಟೆಡ್, ವೆರಾಸ್ ಅ ರೆಸಿಮಿಕ್ ಮಿಕ್ಸ್ಚರ್ ಕೆನ್ ಬಿ ಸಪರೇಟೆಡ್. ಆ ಮೆಥಡ್ಗೆ ನಾವೇನಂತ ಕರಿತೀವಿ ಅಂದರೆ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನೀವು ರೆಸಲ್ಯೂಷನ್ ಹೇಗೆ, ವಾಟ್ ಆರ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ರೆಸಲ್ಯೂಷನ್, ಅದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಅದೇ ಥರ ಡಿಫ್ರೆನ್ಸಸ್ ಬಿಟ್ವೀನ್ ಎನಾನ್ಸಿಯೋಮರ್ಸ್ ಆ್ಯಂಡ್ ಡಯಾಸ್ಟೀರಿಯೋಮರ್ಸ್ ಅಂತ ತಗೊಂಡ್ರೆ ಇದೇನಾಗ್ತಿದೆ, ಎನಾನ್ಸಿಯೋಮರ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್. They are non-superimposable mirror images and they have same physical and chemical properties, but they are going to have different biological activity. ಅಂತ ಐಸೋಮರ್ಸ್ಗೆ ನಾವು ಎನಾನ್ಸಿಯೋಮರ್ಸ್ ಅಂತ ಕರಿತೀವಿ. ಡಯಾಸ್ಟೀರಿಯೋಮರ್ಸ್ ತಗೊಂಡ್ರೆ ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್. ಆ್ಯಕ್ಚುಲಿ ಎರಡು ಇರ್ತವೆ, ಎರಡು ಪೇರ್ ಆಫ್ ಐಸೋಮರ್ಸ್ ಇರ್ತವೆ. ಒಂದು ಆಪ್ಟಿಕಲಿ ಆಕ್ಟಿವ್ ಇರುತ್ತೆ, ಇನ್ನೊಂದು ಆಪ್ಟಿಕಲಿ ಇನ್ಆಕ್ಟಿವ್ ಇರುತ್ತೆ. ಪೇರ್ ಅಂತ ತಗೊಂಡ್ರೆ ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರ್ತವೆ. ಆ್ಯಂಡ್ ದೇ ಆರ್ ನಾನ್ ಮಿರರ್ ಇಮೇಜಸ್. ಒಂದಕ್ಕೊಂದು ಮಿರರ್ ಇಮೇಜಸ್ಸೇ ಅಲ್ಲ. They have same physical, same chemical property, but they are going to have different property. Based on this property only, based on this nature only, ನಾವು ಆಪ್ಟಿಕಲಿ ಆಕ್ಟಿವ್ ಐಸೋಮರ್ನ ಆಪ್ಟಿಕಲಿ ಇನ್ಆಕ್ಟಿವ್ ರೆಸಿಮಿಕ್ ಮಿಕ್ಸ್ಚರ್ನ ಡಯಾಸ್ಟೀರಿಯೋಮರ್ಸ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ಸಪ್ರೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ನಿಮಗೆ 4 ಟೈಪ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಬರ್ತವೆ. ಆಪ್ಟಿಕಲ್ ಐಸೋಮರ್ಸ್ ಅಂದ್ರೇನು, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್. ಅದರಲ್ಲಿ ಆಪ್ಟಿಕಲಿ ಆಕ್ಟಿವ್ ಇರ್ಬೋದು, ಆಪ್ಟಿಕಲಿ ಇನ್ಆಕ್ಟಿವ್ ಇರ್ಬೋದು. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.